ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮ್ಮ. ನಾನು ಇವತ್ತು ವರ್ಕ್ ಮಾಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ನ ಮಾಡ್ಕೊಳ್ಳೋಣ ಅಂತ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ನಾನು ಅದು ಹೇಳ್ತಾ ಇರಲಿಲ್ಲ, ಟ್ರೈಪೋಡ್ ಇಲ್ಲ ಅಂತ. ನೋಡೋಣ ಯಾವಾಗ ತಗೋತೀನಿ ಗೊತ್ತಿಲ್ಲ, ಬಟ್ ಅದುವರೆಗೂ ಇದೇ ಥರ ನಾನು ಡಿಸೈನ್ಸ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಅವು ಬ್ಲೌಸ್ಗಳೆಲ್ಲ ಬಿಡಿಯಾಗಿ ಹಾಕಿದ್ದೆ, ಬಟ್ ಅವತ್ತು ಫುಲ್ಲು ಲೈಟಲ್ಲಿ ಫೋಕಸ್ ಕಾಣಿಸಲ್ಲ ಅಂದ್ಬಿಟ್ಟು ಎಲ್ಲ ಒಂದು ಹತ್ರ ತಳ್ಳಿಬಿಟ್ಟಿದ್ದೀನಿ. ನಾನೆಲ್ಲ ಫುಲ್ಲಿ ಈ ಕಬೋರ್ಡ್ ಒಳಗೆ ಇಟ್ಬಿಡ್ತೀನಿ ಫ್ರೆಂಡ್ಸ್. ಜಾಸ್ತಿ ಆ ಥರ ಇದು ಮಾಡ್ಕೊಳಕ್ಕೆ ಹೋಗಲ್ಲ. ನೋಡೋಣ, ಸ್ವಲ್ಪ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂಗಡಿಗೆ. ಅದೆಲ್ಲ ಮಾಡಿದಾಗ ನಾನು ಅಂಗಡಿ ಟೂರ್ ಒಂದು ಮಾಡ್ತೀನಿ ನಾನು ನಿಮಗೆ, ಓಕೆನಾ? ಎಲ್ಲ ಮಾಡಿದ್ಮೇಲೆ ಅಂಗಡಿ ಟೂರ್ನ ಮಾಡ್ತೀನಿ. ಇವಾಗ ಇದು ಕೊಡಬೇಕು. ಇವಾಗ ನಾನು ಬ್ಲೌಸ್ನ ಕೊಡಬೇಕು. ಈ ಕಾಂಬಿನೇಷನ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ರಾಮ ಗ್ರೀನ್ಗೆ ಈ ಥರ ವೈನ್ ಕಲರದ್ದು ಬ್ಲೌಸು ನೋಡಿ, ಈ ಥರ ಹಾಕಿದ್ದೀನಿ. ಸಿಂಪಲ್ ಡಿಸೈನ್ ಇದು. ಕಾಸ್ಟು ಲೋ ಕಾಸ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿಗೆ ನಾನು ಅದೇ ನೋಡಿ, ಬರೀ ಜರಿದಾರದಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಒಂದು ಇಲ್ಲಿಗೆ ಬಾಲ್ ಚೈನ್ನ ಆ್ಯಡ್ ಮಾಡಿದ್ದೀನಿ. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಸಿಂಪಲ್ ಡಿಸೈನ್ ಆದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಫ್ರಂಟಿಗೂ ಕೂಡ ಇದೇ ಥರ ನೋಡಿ, ಈ ಥರ ಫ್ರಂಟಿಗೂ ಕೂಡ ಈ ಥರ ಮಾಡಿದ್ದೀನಿ. ಮತ್ತು ಇಲ್ಲಿ ನೋಡಿ ಇದರಲ್ಲಿ ಇದಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇದು ಟ್ಯಾಗಿಂಗ್ ಮಾಡಿರೋದು, ಅವ್ರು ಕೇಳಿದರು ಟ್ಯಾಗಿಗೆ, ಹಾಗಾಗಿ ಟ್ಯಾಗಿಂಗ್ ಮಾಡಿರೋವಂಥದ್ದು. ಬ್ಯಾಕ್ ಈ ಥರ ಇದೆ ನೋಡಿ. ಸ್ವಲ್ಪ ಹತ್ತಿರದಿಂದ ಕೂಡ ತೋರಿಸ್ತೀನಿ. ಫ್ರಂಟು ಈ ಥರ ಇದೆ. ಸ್ಲೀವ್ಸ್ಗೆ ನಾನು ಅವರು ಈ ಥರ ಕೇಳಿದ್ರು, ಈ ಥರ ಹಾಕಿದ್ದೀನಿ ನೋಡಿ. ಬಾರ್ಡ್ರಿಗೆ ಈ ಥರ ಬುಟ್ಟ ಇದು ನೆಕ್ ಹಾಕಿದ್ದೀನಲ್ಲ, ಅದೇ ಥರ ನೆಕ್ ಹಾಕಿ ಬುಟ್ಟ ಕೊಟ್ಟಿದ್ದೀನಿ. ಫುಲ್ಲು ಎಲ್ಬೋ ಸ್ಲೀವ್ಸು ಇಷ್ಟು ಬರುತ್ತೆ ಮೆಜರ್ಮೆಂಟು ನೋಡಿ. ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ನಿಜವಾಗ್ಲೂ ಬ್ಲೌಸು ನಾವು ನಾರ್ಮಲ್ ಬ್ಲೌಸ್ ಪೀಸಲ್ಲಿ ನೋಡೋಕ್ಕಿಂತ ನಾವು ಸ್ಟಿಚ್ ಮಾಡಬೇಕು. ಇದು ನಂದೆಲ್ಲ ಟೈಲರ್ ಕೊಟ್ಟಿರೋದು. ನಾವು ಸ್ಟಿಚ್ ಮಾಡಿದ್ಮೇಲೆ ಅದ್ರದ್ದು ಔಟ್ಲುಕ್ ಯಾವ ಥರ ಬರುತ್ತೆ ಅಂತ ಗೊತ್ತಾಗೋದು. ಇದು ನಾವು ಮಾಡಿರೋದಕ್ಕಿಂತನೂ ಸ್ಟಿಚ್ ಮಾಡಿದ್ಮೇಲೆ ಅದರದ್ದು ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ. ಹಂಗಾಗಿ ಇದಂತೂ ತುಂಬ ನಂಗೆ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್. ಇದು ಡಿಸೈನು, ಪ್ರತಿಯೊಂದು ಡಿಸೈನು ತುಂಬ ಚೆನ್ನಾಗಿರ್ತವೆ. ನಾನು ಮಾಡೋಂಥವು ಪ್ರತಿಯೊಂದು ಡಿಸೈನು ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ಈ ಡಿಸೈನ್ನ ಇವಾಗ ಕೊಡಬೇಕು ಅವ್ರಿಗೆ. ಫೋನ್ ಮಾಡ್ತೀನಿ, ಅವರು ಇವಾಗ ತೊಗೊಂಡೋಗ್ತಾರೆ ಗೊತ್ತಿಲ್ಲ. ಇದ್ರದ್ದು ಒಂದು ವಿಡಿಯೋ ಇರಲಿ ಅಂದ್ಬಿಟ್ಟು ವಿಡಿಯೋನ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ, ವರ್ಕು ತುಂಬ ಚೆನ್ನಾಗಿ ಬಂದಿದೆ. ಇದು ಲೋ ಪ್ರೈಸ್, ಓಕೆನಾ? ಇದೇನೋ ಫುಲ್ ಹೈ ಪ್ರೈಸ್ ಏನಲ್ಲ, ಗೊತ್ತಲ್ವ ವರ್ಕಲ್ಲಿ ಯಾವ್ಯಾವ ಥರ ಬರುತ್ತೆ ಅಂತ. ಮತ್ತು ಯಾಕೆ ನಾವು ಲೋ ಪ್ರೈಸ್ ಅಂತ ಹೇಳ್ತೀವಿ ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ರೇಟು. ಹಂಗಾಗಿ ನಾವು ರಿವೀಲ್ ಮಾಡೋಕ್ಕೆ ಹೋಗಲ್ಲ. ನಾವೇನು ತೊಗೋತೀವಿ, ಅಥವಾ ಇನ್ನೊಂದು ಕಡೆ ನಮಗಿಂತ ಕಡಿಮೆ ತೊಗೋಬೋದು, ಅಥವಾ ನಮಗಿಂತ ಇನ್ನೂ ಜಾಸ್ತಿ ತೊಗೋತಾರೆ ಆಯಿತಾ, ಓಕೆನಾ? ಬಟ್ ನಾವು ಅವ್ರು ಜಾಸ್ತಿ ಇಷ್ಟು ನಾವು ತೊಗೋತಾ ಇಲ್ಲ. ನಮ್ಮ ಕಷ್ಟಕ್ಕೆ ಅಂದರೆ ನಾವು ಕಷ್ಟಪಟ್ಟು ಮಾಡ್ತೀವಲ್ವ, ಅದಕ್ಕೆ ಕರೆಕ್ಟಾಗಿ ಪ್ರೈಸ್ನ ನಾವು ತೊಗೋತಾ ಇದ್ದೀವಿ. ಇದು ತುಂಬಾ ಇಷ್ಟ ಆಯಿತು. ಡಿಸೈನ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದ್ರ ಸೀರೆ ತೋರಿಸಿದ್ದಾರೆ ನಿಮಗೆ ನೋಡಿ. ಸೀರೆ ಈ ಕಲರ್ ಚೆನ್ನಾಗಿದೆ. ಸೀರೆ ಚೆನ್ನಾಗಿದೆ, ತುಂಬ ಸಾಫ್ಟಾಗಿದೆ. ಬಾರ್ಡ್ರೆಲ್ಲ ತುಂಬ ಸಾಫ್ಟ್ ಬಂದಿದೆ. ಆ ಸೀರೆಗೆ ಈ ಥರ ಬ್ಲೌಸು ನೋಡಿ, ಸೀರೆಗೆ ಮ್ಯಾಚ್ ಆಗೋ ಥರನೇ ನಾವು ದಾರನ ಹಾಕಿರೋದು. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಅವತ್ತು ಮೊನ್ನೆ ಅದನ್ನು 2 ವಿಡಿಯೋ ಮಾಡೋಣ ಅಂದ್ಕೊಂಡೆ. ಒಂದು ವಿಡಿಯೋನಲ್ಲೇ ಫುಲ್ಲು ಡಿಸೈನ್ಸ್ ತೋರಿಸ್ಬಿಟ್ಟೆ. ಇದ್ದಾಗ ಆ ಥರ ಜಾಸ್ತಿ ಡಿಸೈನ್ಸ್ ತೋರಿಸ್ತೀನಿ. ಬಟ್ ಇನ್ನೂ ವರ್ಕ್ ಮಾಡೋದಿದೆ ಫ್ರೆಂಡ್ಸ್. ನನಗೆ ಯಾಕೋ ಸ್ಟಿಚಿಂಗು ವರ್ಕು ಎಲ್ಲ ಇದಕ್ಕೆ ಟಯರ್ಡ್ ಆದಂಗೆ ಆಗ್ಬಿಡುತ್ತೆ. ಈಗ ನೋಡಿ, ಇದು ವರ್ಕ್ ಆಯಿತಾ, ಈಗ ನೆಕ್ಸ್ಟ್ ಎಮರ್ಜೆನ್ಸಿಗೆ ಒಂದು ಬ್ಲೌಸ್ ಕೊಡಬೇಕು. ಲೈನಿಂಗ್ ಬ್ಲೌಸ್ನ ಕಟ್ ಮಾಡಿ ಅದು ಸ್ಟಿಚ್ ಮಾಡಿ ನಾನು ಕೊಡಬೇಕು. ಹಂಗಾಗಿ ಈ ಥರ ಇರುತ್ತೆ ಸಿಚುವೇಶನ್ನು. ಈಗ ಬರೀ ಒಂದೇ ವರ್ಕೇ ಒಂದಾಗಿದ್ದರೆ ಓಕೆ,
ವರ್ಕ್ ಬರೀ ಮಾಡೋದು ಅಂದರೆ ಒಂದಾದ್ಮೇಲೆ ವರ್ಕ್ ಮಾಡ್ಬೋದಿತ್ತು. ಈಗ ವರ್ಕು ಮಾಡಬೇಕು, ಸ್ಟಿಚಿಂಗು ನಾನು ಅವತ್ತು ಮೊನ್ನೆ ತೋರಿಸಿದ್ನಲ್ಲ ವೀಡಿಯೋದಲ್ಲಿ 3 ಬ್ಲೌಸ್ ಇದೆ ಅಂತ, ಅವ್ರದ್ದು ಮಾಡಬೇಕು. ಅವ್ರದ್ದು 10ನೇ ತಾರೀಕಿನ ಫಂಕ್ಷನ್ ಇದೆಯಂತೆ, ಅವ್ರದ್ದು ಮಾಡಬೇಕು. ಇನ್ನು ಅವ್ರು 10ನೇ ತಾರೀಕು ಅಷ್ಟರೊಳಗೆ ಅಟ್ಲೀಸ್ಟ್ 3 ಆಗಿಲ್ಲ ಅಂದರೆ 1 ಬ್ಲೌಸ್ನಾದರೂ ಅವ್ರಿಗೆ ಸ್ಟಿಚ್, ಅದು ನಾನೇ ಸ್ಟಿಚ್ ಮಾಡೋ ಬ್ಲೌಸು, ಹಂಗಾಗಿ ಸ್ಟಿಚ್ ಮಾಡಿ ಕೊಡಬೇಕು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ನನ್ನ ಚಾನಲ್ಗೂ ಕೂಡ. ನೆಕ್ಸ್ಟ್ ಒಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್.